ಯಾವತ್ತು ಅವರು ಕೆಲಸಕ್ಕೆ ಸೇರಿಕೊಳ್ತಾರೆ, ಅವರು ಯಾವತ್ತು ಕೆಲಸದಿಂದ ಹೊರಗೆ ಬರಬೇಕು ಅಂತ ಅದರಲ್ಲೇ ಬರ್ತಿರ್ತಾರೆ. ಕಾಂಟ್ರಾಕ್ಟ್ ಇಟ್ಸ್ ಡಿಫ್ರೆಂಟ್, ಔಟ್ಸೋರ್ಸ್ ಇಟ್ಸ್ ಡಿಫ್ರೆಂಟ್, ಫಿಕ್ಸ್ಡ್ ಟರ್ಮ್ ಇಟ್ಸ್ ಡಿಫ್ರೆಂಟ್. ಇದನ್ನು ಸೃಷ್ಟಿ ಮಾಡಿಬಿಟ್ಟು ಅವನು 1 ವರ್ಷ ಕೆಲಸ ಮಾಡಿ ಅವನು ಹೋಗಿದ್ರೆ ಅವನಿಗೆ ಗ್ರ್ಯಾಚ್ಯುಟಿ ಕೊಡಬೇಕಂತ. ಇವತ್ತು ನಮ್ಮ ಕರ್ನಾಟಕದ ಒಳಗಡೆ ನೀವು ಯಾವುದೇ ಕೆಲಸಕ್ಕೆ ಹೋಗಿ ಸರ್, ಯಾವುದೇ ಎನಿ ವರ್ಕ್ 25,000 ರೂಪಾಯಿಗಿಂತ ಹೈ ಸ್ಕಿಲ್ಡ್ ವರ್ಕರ್ಗೆ 25,000 ರೂಪಾಯಿ ಸಂಬಳ ಕೊಡ್ತಾರೆ. ಉಳಿದವರಿಗೆ 15,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ ಪ್ರಾರಂಭದ ಸಂಬಳ. ಈಗ 15,000 ರೂಪಾಯಿ ತಗೊಳ್ಳುವಂಥ ನಾನು ಸ್ಕಿಲ್ ವರ್ಕರ್ 1 ವರ್ಷ ಕೆಲಸ ಮಾಡಿ ನಾನು ಹೊರಗಡೆ ಹೋಗುವಾಗ ನನಗೆ ಗ್ರ್ಯಾಜುಯೇಟ್ ಎಷ್ಟು ಬರುತ್ತೆ ಸರ್? 7,500 ರೂಪಾಯಿ ಬರುತ್ತೆ. ದಿಸ್ ಇಸ್ ದ ಸೋಷಿಯಲ್ ಸೆಕ್ಯೂರಿಟಿ. ನಿವೃತ್ತಿ ಆದಮೇಲೆ ನಾವು ಕೇಳ್ತಾ ಇರೋದು ಬೆನಿಫಿಟ್. ಬಟ್ ಇವರು ಇದನ್ನು ಕೊಟ್ಬಿಟ್ಟು ಒಂದು ದೊಡ್ಡ ಪ್ರಚಾರಗಳನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತಾ ಇದೆ ಅನ್ನುವಂಥದ್ದು, ಇದು ಒಂದು ಮಹಾಮೋಸದ ಒಂದು ಮಾಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕು. ಸುಮಾರು 40 ಕೋಟಿ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿಯಿಂದ ಈ ಕೋಡ್ಗಳಿಂದ ಹೊರಗಡೆ ಇಟ್ಟಿದ್ದಾರೆ. ಇನ್ನು 3ನೇದು ಟ್ರೇಡ್ ಯೂನಿಯನ್ಸ್ ಅಂತ ಹೇಳಿದ್ರೆ ನಾವು ಕಾರ್ಮಿಕ ಚಳುವಳಿಗಳನ್ನು ನಡೆಸ್ತಾ ಇದ್ವಿ. ನಿಮಗೆ ಗೊತ್ತಿದೆ, ಹಮಾಲಿ ಕಾರ್ಮಿಕರನ್ನ ಸಂಘ ಮಾಡ್ತೀವಿ, ಮನೆ ಕೆಲಸಗಾರರನ್ನ ಸಂಘ ಮಾಡ್ತೀವಿ. ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೆ ಅವ್ರನ್ನೆಲ್ಲ ಸಂಘ ಮಾಡಿ ನಾವೇನೋ ಒಂದು ಸಣ್ಣ ಪುಟ್ಟ ಡಿಮ್ಯಾಂಡ್ಗಳು ಕೊಡಿಸೋದ್ರ ಮುಖಾಂತರ ಅವರ ಬದುಕನ್ನು ಏನು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನಗಳು ನಡೆಸ್ತಾ ಇದ್ದೀವಿ. ಇವತ್ತೇನು ಮಾಡಿದ್ದಾರೆ ಅಂದರೆ ಸಂಘ ಮಾಡಲಿಕ್ಕೆ ಹಲವಾರು ನಿರ್ಬಂಧಗಳನ್ನು ಹಾಕಿದ್ದಾರೆ. ಸಂಘ ಮಾಡೋದಕ್ಕೆ ಪ್ರೈಮರಿ, ಆದರೆ ನಾವು ಸಂಘ ಮಾಡ್ಕೊಳ್ತೀನಿ ಅಂದರೆ ಅದಕ್ಕೆ ಇವತ್ತು ಹಲವಾರು ನಿರ್ಬಂಧಗಳನ್ನು ಹಾಕಿದ್ದಾರೆ. ಸದಸ್ಯತ್ವ ಇರಬೇಕು, ಮಗದೊಂದು ಈ ಥರದ್ದೆಲ್ಲವನ್ನು ಕೂಡ ನಿರ್ಬಂಧಗಳನ್ನು ಹಾಕಿದ್ದಾರೆ. ಇನ್ನು ಮುಂದೆ ನಮ್ಮ ಭಾರತದಲ್ಲಿ ಸುಮಾರು 46 ಕೋಟಿ ಜನ ಇದ್ದಾರೆ ಸರ್, ಒಟ್ಟು ಟೋಟಲ್ ವರ್ಕರ್ಸ್. ಅದರ ಒಳಗಡೆ 15 ಕೋಟಿ ಜನ ಮಾತ್ರ ನಮ್ಮ ದೇಶದಲ್ಲಿ ಸಂಘ ಕಟ್ಟಿರೋದು, ಎಲ್ಲರೂ ಸೇರಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಪ್ರಕಾರ 15 ಕೋಟಿ ಜನ. ಹೆಚ್ಚು ಕಡಿಮೆ 31ರಿಂದ 32 ಕೋಟಿ ಜನ ಸಂಘವೇ ಕಟ್ಟಿಲ್ಲ. ಇನ್ನು ಮುಂದೆ ಅವ್ರು ಯಾರೂ ಸಂಘ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಲ್ಲಿ ಈ ಕೋಡ್ಗಳಲ್ಲಿ ಇವತ್ತು ಚೇಂಜಸನ್ನು ತಂದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ತಂದಿದ್ದಾರೆ, ನಮಗಿನ್ನು ಮುಂದೆ ಸ್ಟ್ರೈಕಿಂಗ್ ಪವರ್ ಇಲ್ಲ. ಸ್ಟ್ರೈಕಿಂಗ್ ಪವರ್ ಇಲ್ಲ ಹೆಂಗೆ? ಈಗ ನಾವು ಫಾರ್ ಎಕ್ಸಾಂಪಲ್ ಮುಷ್ಕರ ಮಾಡಬೇಕು ಅಂದರೆ ನೋಟಿಸ್ ಕೊಡ್ತೀವಿ ಸರ್. ನೋಟಿಸ್ ಕೊಟ್ಟ ಮೇಲೆ ಈಗ ತಂದಿರುವ ಹೊಸ ಕಾನೂನಲ್ಲಿ ನೋಟಿಸನ್ನು ಕನ್ಸಿಲೇಷನ್ ಅಂತೇಳಿ ಕರೀತಾರೆ, ಸಂಧಾನ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಅಂಗನವಾಡಿಯವರು ಈಗ ಮುಷ್ಕರಕ್ಕೆ ಹೋಗಬೇಕು, ನಮ್ಮ ಡಿಮ್ಯಾಂಡ್ಸ್ ಮೇಲೆ ನಾವು ಕಮಿಷನರಿಗೆ ಕೊಡ್ತೀವಿ, ನಮ್ಮ ಡೈರೆಕ್ಟ್ರಿಗೆ ಕೊಡ್ತೀವಿ. ಡೈರೆಕ್ಟರ್ ಆ ಸ್ಟ್ರೈಕ್ ನೋಟಿಸ್ ಮೇಲೆ ನಮ್ಮನ್ನು ಮಾತುಕತೆ ಕರೆದ್ರೆ ನಾವು ಮಾತುಕತೆಗೆ ಹೋಗ್ತೀವಿ. ಸರ್ಕಾರ ಏನು ಸರ್ ಮಿನಿಟ್ ಮಾಡುತ್ತೆ? ಮಾಡ್ತೀವಿ, ನೋಡ್ತೀವಿ, ಕ್ರಮ ವಹಿಸ್ತೀವಿ. ಈ 3 ಬಿಟ್ಟು ಬೇರೆ ಏನಾದ್ರು ಕೊಡ್ತಾರೆ ಸರ್ ಮಿನಿಟ್ಸು? ಬೇರೆ ಏನಾದ್ರು ಕೊಡ್ತಾರ? ಅದೇ ಥರದಲ್ಲಿ ಮಾಡಿದ್ರು. ಈಗ ನಾವು ಮಾರ್ಚ್ಗೋ ಏಪ್ರಿಲ್ಗೋ ಮುಷ್ಕರಕ್ಕೆ ಹೋಗ್ಬೇಕು. ನಾವು ಏಪ್ರಿಲ್ಗೆ ಮುಷ್ಕರಕ್ಕೆ ಹೋಗ್ತೀವಿ ಅಂತ ನೋಟಿಸ್ ಕೊಟ್ಟರೆ 14 ದಿನ ಮುಂಚಿತವಾಗಿ ಅವರು ಹೇಳ್ತಾರೆ ನಾವು ಇದಕ್ಕೆ ಸೂಕ್ತ ಕ್ರಮ ವಹಿಸ್ತೀವಿ, ನೀವು ಸ್ಟ್ರೈಕ್ ಮಾಡಬಾರ್ದು ಅಂತ. ಸರಿ, ಅವ್ರು ಹೇಳಿದ್ರು ಅಂತ ನಾವು ವಾಪಸ್ ಬರ್ತೀವಿ. 60 ದಿನ ಅಂದರೆ ಏಪ್ರಿಲ್ ಅಂತ ಹೇಳಿದ್ರೆ ಮೇಯಿಂದ ಸರ್ಕಾರಿ ಶಾಲೆ ಪ್ರಾರಂಭ ಆಗ್ತದೆ. 60 ದಿನದಲ್ಲಿ ಇಶ್ಯೂ ಸೆಟ್ಲ್ ಆಗಲಿಲ್ಲ ಅಂದರೆ ನಾವು ಹೆಂಗೆ ಫೈಟ್ ಮಾಡಬೇಕು? ನಾವು ಹೆಂಗೆ ಅದನ್ನು ತಡಿಬೇಕು? ನಮ್ಮ ಅಂಗನವಾಡಿ ಕೇಂದ್ರನ ಹೆಂಗೆ ಉಳಿಸ್ಕೋಬೇಕು? ಈ ಥರದ ಸರ್ಕಮ್ಸ್ಟೆನ್ಸಸ್ಸು ಬಂದ್ಬಿಡುತ್ತೆ. ಆವಾಗ 60 ವರ್ಷದ ಒಳಗೆ, ಇದು 60 ದಿನದ ಒಳಗೆ ನಾವು ಸ್ಟ್ರೈಕ್ ಮಾಡಿದ್ರೆ ಯಾರು ಸೈನ್ ಮಾಡಿರ್ತಾರೋ ಅವರು ನೇರವಾಗಿ ಜೈಲು, ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ದಂಡ, ಯಾವ ಮೆಂಬರ್ಸ್ ಅದರಲ್ಲಿ ಪಾಲ್ಗೊಳ್ತಾರೋ ಅವರಿಗೆ ಅನಿರ್ದಿಷ್ಟವಾದಂಥ ಸಂಬಳ ಕಡಿತ. ಸಂತೋಷ್ ಲಾಡ್ ಅವ್ರ ಹತ್ರ ಮಾತಾಡಿದ್ದೀವಿ. ಟ್ರೇಡ್ ಯೂನಿಯನ್ ಲೀಡರ್ಗಳನ್ನು ಕರೆದು ನೀವು ಚರ್ಚೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ದೀವಿ. ನಮ್ಮ ಹತ್ರ ಯಾವ ಚರ್ಚೆನೂ ಇಲ್ಲದೆ ನಿಮ್ಮ ಮಾಹಿತಿಗೆ 3 ಕೋಡ್ಗಳಿಗೆ ಆಲ್ರೆಡಿ ಇದು ನಿಯಮಾವಳಿಗಳನ್ನು ತಂದು ಗೆಜೆಟ್ ನೋಟಿಫಿಕೇಶನನ್ನು ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಆಗೋಗಿದೆ ಬೇಕಂತೇಳಿ ಅದಕ್ಕೊಂದು ಬೋರ್ಡ್ ಇದೆ ಸರ್ ಕರ್ನಾಟಕದಲ್ಲಿ, ಮಿನಿಮಮ್ ವೇಜ್ ಬೋರ್ಡ್ ಅಂತ ನಾವು ಕರಿತೀವಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದಾಗ ಮೊದಲು ಗೌರ್ಮೆಂಟ್ ಬಂದಾಗ 16-17ರಲ್ಲಿ ಪರಿಷ್ಕರಣೆ ಆಗಿತ್ತು. 17ರಿಂದ 18,000 ಅಲ್ಲಿಗೆ ನಿಂತೋಗಿದೆ ಕನಿಷ್ಠ ವೇತನ. ಮುಂದೆ ನೆಕ್ಸ್ಟ್ ಬಂದಂಥ ಬೊಮ್ಮಾಯಿ ಸರ್ಕಾರ ಅದರ ತಂಟೆಗೆ ಹೋಗಲಿಲ್ಲ. ಮತ್ತೆ ಈಗ ಅದು ಬಂದು 23,000ರಿಂದ 30,000ಕ್ಕೆ ಪರಿಷ್ಕರಣೆ ಆಗಿದೆ ಸರ್. ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ಗೆ 23, ಆಮೇಲೆ ಸ್ಕಿಲ್ಡ್ ಐ ಸ್ಕಿಲ್ಡ್ ಈ ಥರ ಅಪ್ ಟು 30,000 ಇಟ್ಸ್ ಎ ಗುಡ್ ವೇಜ್ ನಮ್ಮ ಪ್ರಕಾರ. 30,000ವನ್ನು ಯಾವಾಗ ರೆಕಮೆಂಡ್ ಮಾಡಿದ್ದಾರೆ ಸರ್ ಇವರು? ಬೋರ್ಡಲ್ಲಿ ಎಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಏನಂತ? ಇದು ನಾವು ಒಪ್ಪಿದ್ದೀವಿ, ಇದನ್ನು ನೀವು ಘೋಷಣೆ ಮಾಡ್ಬೋದು ಅಂತ. ಯಾರೂ ಘೋಷಣೆ ಮಾಡಲಿಲ್ಲ. ಈಗ ಈ ಮುಷ್ಕರಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಇವತ್ತು ನಾವು ಇಟ್ಟಿರುವಂಥ ಡಿಮ್ಯಾಂಡ್ಸು ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ದೇಶದ ಭವಿಷ್ಯತ್ತನ್ನು ಉಳಿಸುವಂಥ ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಈ ದೇಶದ ಜನರ ಬದುಕಿನ ಭವಿಷ್ಯತ್ತನ್ನು ಉಳಿಸುವಂಥ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಮತ್ತು ಈ ಸಂಘರ್ಷ
ಶ್ರಮಿಕರು ಮತ್ತು ಬಂಡವಾಳಗಾರರ ನಡುವಿನ ಸಂಘರ್ಷದ ಒಂದು ಮುಷ್ಕರ ಇದು. ಸಂಘರ್ಷದ ಒಂದು ಮುಷ್ಕರ. ಈ ಮುಷ್ಕರದಲ್ಲಿ ಶ್ರಮಿಕರ ಪಾತ್ರವನ್ನು ಮತ್ತು ಶ್ರಮಿಕರ ಶ್ರಮವನ್ನು ಉಳಿಸಲಿಕ್ಕೆ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀವಿ.